Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಇವಾಗ ಹಾರ್ಶ್ ಆಗಿ ರಿಪ್ಲೈ ಕೊಟ್ಟವ್ರೆ ICC ಅವರು ಬಾಂಗ್ಲಾದೇಶದವ್ರಿಗೆ ಸ್ಲಿಪ್ಪರ್ ಶಾಟ್ ಕೊಟ್ಟವ್ರೆ ಅಂತ ಹೇಳ್ಬೇಕು. ಫಟಾರ್ ಅಂತ. ನನ್ನ ಮಕ್ಕಳ ನಿಮ್ಮನ್ನೆಲ್ಲ ದೊಡ್ಡ ಮೇಧಾವಿಗಳು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಕ್ರಿಕೆಟಲ್ಲಿ. ನನ್ನ ಮಕ್ಕಳ ನೀವೆಲ್ಲ ಗ್ರೂಪ್ ಆಡೋಕೆ ನಿಮ್ಗೆ ಯೋಗ್ಯತೆಗಳಿಲ್ಲ ನಿಟ್ಟಿಗೆ. ಅದನ್ನ ಆಡ್ತಾ ಇದ್ದೀರಾ. ಆಡ್ಕೊಂಡು ಹೋಗ್ರಲ್ಲ ಅಂತಂದ್ರೆ ನನ್ನ ಮಕ್ಕಳ ದೌಲತ್ಗಳು ಬೇರೆ ಮಾಡಕ್ ಬರ್ತೀರಾ ಇಲ್ಲ ಮೊದಲ ನೀವು. ನಿಮ್ಮನ್ನೇನು ಆಸ್ಟ್ರೇಲಿಯಾ ಅನ್ಕೊಂಡಿದ್ರಾ, ಇಂಗ್ಲೆಂಡ್ ಅನ್ಕೊಂಡಿದ್ರಾ, ಇಂಡಿಯಾ ಅನ್ಕೊಂಡಿದ್ರ ನಿಮ್ಮನ್ನ? ನೀವ್ ಹೇಳಿದ್ದೆಲ್ಲ ಕೇಳ್ಬೇಕಾ ನಾವು? ಆಡಂಗಿದ್ರೆ ಆಡ್ರಿ, ಇಲ್ಲಾಂದ್ರೆ ಅದಂಕೊಂಡು ಹೋಗ್ರಿ ಅಂತ ICC ಅವರು ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟಿದೆ ಬಾಂಗ್ಲಾದೇಶಿ ಕ್ರಿಕೆಟ್ ಬೋರ್ಡ್ಗೆ. ಬಾಂಗ್ಲಾದೇಶಿ ಕ್ರಿಕೆಟ್ ಬೋರ್ಡ್ ಏನೋ ಬರ್ದಿದ್ದು ಲೆಟರ್ಗಳನ್ನ ಹಾಕಿದ್ದು ಫುಲ್ ಏನೋ ಮೀಡಿಯಾ ಮುಂದೆ ಬಂದ್ಬಿಟ್ಟು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಅದು ಇದು ಕತೆ ಕಿಂಗು ನಾವೇ ಕಿಲಾಡಿ, ಅದು ಇದು ಅಂತೆಲ್ಲ ಶೋಗಳನ್ನ ಕೊಟ್ರು. ಇವಾಗ ನೋಡ್ತಾವ ಅಂತಂದ್ರೆ ಅಮ್ಮಿಕೊಂಡು ಒಯ್ತಾ ಇರ್ಬೇಕಷ್ಟೇನೆ ಅಂತ ICC ಅವರು ಹೇಳಿದಾರಂತೆ. ಇಲ್ಲಿ ಬಾಂಗ್ಲಾದೇಶದವ್ರ ರಿಕ್ವೆಸ್ಟ್ ಏನಿತ್ತು ಅಂತಂದ್ರೆ, ನಾವು ಇಂಡಿಯಾದಲ್ಲಿ ಹೋಗೋದಿಲ್ಲ ಮ್ಯಾಚ್ ಆಡೋದಕ್ಕೆ, ನಮಗೆ ಸೇಫ್ಟಿ ಇಲ್ಲ ಅಲ್ಲಿ, ಹಂಗಿಲ್ಲ ಹಿಂಗಿಲ್ಲ ಅಂತ ರೀಸನ್ ಕೊಟ್ಬಿಟ್ಟು ಎಲ್ಲ ಶ್ರೀಲಂಕಾಗೆ ಶಿಫ್ಟ್ ಮಾಡಿ ನಮ್ಮ ಮ್ಯಾಚಸ್ನ ಸ್ಕೆಡ್ಯೂಲ್ನ ಚೇಂಜ್ ಮಾಡಿ ICC T20 ವರ್ಲ್ಡ್ ಕಪ್ದು ಫೈನಲೈಸ್ ಆಗಿರುವಂಥ ಸ್ಕೆಡ್ಯೂಲ್ನ ಚೇಂಜ್ ಮಾಡಿ ಅಂತ ಅವರು ರಿಕ್ವೆಸ್ಟ್ನ ಹಾಕಿದ್ರು. ಅದಕ್ಕೆ ICC ಅವರು ಕೊಟ್ಟರು ಅಂತ ಉತ್ತರ ಇದು. ನೀವು ಹದುಮ್ಕೊಂಡು ಹೋಗ್ಬಿಟ್ಟು ಇಂಡಿಯಾದಲ್ಲಿ ಆಡಬೇಕು ಮ್ಯಾಚ್ಗಳನ್ನ. ಇವಾಗ ಮೂಮೆಂಟ್ ಅಲ್ಲಿ ನಾವು ಸ್ಕೆಡ್ಯೂಲ್ನ ಚೇಂಜ್ ಮಾಡೋದು, ರಿಲೊಕೇಟ್ ಮಾಡೋದು ವೆನ್ಯೂಗಳನ್ನ, ಅದು ಇದು ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹದುಮ್ಕೊಂಡು ಹೋಗ್ಬಿಟ್ಟು ಆಡ್ತೀರಾ, ಇಲ್ಲ ಅಂತಂದ್ರೆ ಫಾರ್ಫಿಟ್ ಮಾಡ್ಬಿಟ್ಟು ಹೋಗ್ತೀರಾ ಪಾಯಿಂಟ್ಸ್ಗಳನ್ನ. ಅಂದ್ರೆ ಪಾಯಿಂಟ್ಸ್ಗಳು 2 ಪಾಯಿಂಟ್ ಏನು ಬರುತ್ತೋ ಒಂದು ಮ್ಯಾಚ್ನ ಗೆಲ್ತು ಅಂತ ಅಂದಾಗ ಆ 2 ಪಾಯಿಂಟು ಇವ್ರು ಆಡಿಲ್ಲ ಅಂತ ಅಂದ್ರೆ, ಹೋಗಿಲ್ಲ ನಮ್ಗೆ ಇಂಡಿಯಾದಲ್ಲಿ ಬಂದ್ಬಿಟ್ಟು ಇವ್ರು ಆಡಿಲ್ಲ ಅಂತಂದ್ರೆ ಆಪೋನೆಂಟ್ ಟೀಮ್ಗಳಿಗೆ 2 ಪಾಯಿಂಟ್ ಹೋಗುತ್ತೆ ಅಷ್ಟೇನೆ ಅಂತ. ಇಲ್ಲೊಂದು ಟೀಮು ಇವರು ಗ್ರೂಪ್ ಬಿ ಇರೋದು ಆಕ್ಚುಲಿ. ಸೊ ಆ ಗ್ರೂಪ್ ಅಲ್ಲಿ ಬಂತು ಅಂದ್ರೆ ಇಂಗ್ಲೆಂಡ್ ಇದೆ, ವೆಸ್ಟ್ ಇಂಡೀಸ್ ಇದೆ, ಇಟಲಿ ಇದೆ, ಜೊತೆಗೆ ನೇಪಾಲ್ ಇದೆ. ಸೊ ಇವರು ಕ್ವಾಲಿಫೈ ಆಗ್ಬೋದು ನೆಕ್ಸ್ಟ್ ಅಂತ ಹಂಗ್ ನೋಡಕ್ ಹೋಯ್ತು ಅಂತಂದ್ರೆ. ವೆಸ್ಟ್ ಇಂಡೀಸ್ ಸ್ವಲ್ಪ ಕಾಂಪಿಟೇಷನ್, ಪಕ್ಕ ಇಂಗ್ಲೆಂಡ್ ಅಂತೂ ಕ್ವಾಲಿಫೈ ಆಗ್ತಾರೆ ನಾವು ಅಂದ್ಕೊಂಡಿರೋ ಪ್ರಕಾರ. ನೇಪಾಲ್ ಜೊತೆಗೆ ಇಟಲಿ ಹೊಡಿಬೋದು ಆರಾಮಾಗೆ. ಅದೇ ವೆಸ್ಟ್ ಇಂಡೀಸ್ ಹೊಡಿತು ಅಂದ್ರೆ ಖಂಡಿತ ಇವರು ಅಪ್ಪರ್ ಸ್ಟೇಜ್ ಅಂತೂ ಹೋಗ್ತಾರೆ. ಬಾಂಗ್ಲಾದೇಶರು ಆಡ್ತು ಅಂತಂದ್ರೆ ಬಂದು ಬೆಟರ್ ಆಗಿರುತ್ತೆ, ಇವ್ರಿಗೆ ಬೆಟರ್ ಆಗಿರುತ್ತೆ. ಅದುಕೊಂಬಂದು ಆಡ್ತು ಅಂತಂದ್ರೆ ದೌಲತ್ಗಳು ತೋರಿಸ್ತೀವಿ ಅಂತಂದ್ರೆ ಈಚೆಗೆ ಉಳ್ಕೋಬೇಕಾಗುತ್ತೆ ಅಷ್ಟೇ, ಬರೋ ದುಡ್ಡು ಬರೋದಿಲ್ಲ. ಏನೋ ಅಲ್ಪ ಸ್ವಲ್ಪ ಚಿಲ್ಲರೆ ಕಾಸುಗಳನ್ನ ಬಾಂಗ್ಲಾದೇಶಿ ಕ್ರಿಕೆಟ್ ಬೋರ್ಡ್ ತಗಂತ ಇತ್ತು. ಇವಾಗ ಚಿಲ್ಲರೆ ಕಾಸು ಬರೋದಾಗ ಆಗೋಗ್ಬಿಡ್ತದೆ ಅಷ್ಟೇ. ಈ ತರ ಏನಾದ್ರು ಆಯ್ತು ಅಂತಂದ್ರೆ, ಅವ್ರು ಪಾರ್ಟಿಸಿಪೇಟೇ ಮಾಡಿಲ್ಲ ಅಂತಂದ್ರೆ ನಮ್ದು ದೇಶ ಮೇಯ್ನು, ನಮ್ಗೆ ಹಂಗ್ ಮೇಯ್ನು ಹಿಂಗ್ ಮೇಯ್ನು, ನಮ್ಗೆ ದೌಲತ್ ಮೇಯ್ನು, ನಮ್ಗೆ ಇಂಡಿಯಾ ಮೇಲೆ ತೊಡೆ ತಡ್ತೀವಿ ನಾವು, ಹಂಗ್ ತಡ್ತೀವಿ ಹಿಂಗ್ ತಡ್ತೀವಿ ಅಂತ ಕೂತ್ಕೊಂತು ಅಂತ ಅಂದ್ರೆ ಅದಂದ್ಕೊಂಡು ಅವ್ರು ಅಲ್ಲೇ ಇರ್ಬೇಕಾಗುತ್ತೆ ಅಷ್ಟೇ. ನೋಡೋಣ ಅದೇನ್ ಮಾಡ್ತಾರೆ ಅಂತ. ಇನ್ನು ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ICC ಅವರು ಇದನ್ನ ರಿಜೆಕ್ಟ್ ಮಾಡಿದಂತೆ. ಅವರ ರಿಕ್ವೆಸ್ಟ್ ಏನಿದೆ, ವೆನ್ಯೂನ ಚೇಂಜ್ ಮಾಡಬೇಕು, ಶ್ರೀಲಂಕಾಗೆ ಇವರ ಶಿಫ್ಟ್ ಮಾಡಬೇಕು, ಪಾಕಿಸ್ತಾನದವರೆಲ್ಲ ಶಿಫ್ಟ್ ಮಾಡಿದ್ರೆ ನಮ್ಮನ್ನು ಕೂಡ ಶಿಫ್ಟ್ ಮಾಡಿ ಅಂತ ಇವರು ರಿಕ್ವೆಸ್ಟ್ ನ ಹಾಕಿದ್ರು. ಪಾಕಿಸ್ತಾನದವ್ರದ್ದು ಅದು ಸಪ್ರೇಟ್, ಅದು ಡಿಫ್ರೆಂಟ್ ಆಯಾಮನೆ ಆಗೋಗ್ಬಿಡ್ತು. ಅದು ಕಂಟ್ರಿಗಳ ಡಿಸ್ಪ್ಯೂಟ್ ಮುಂಚೆ ಏನೋ ಇದೆ, ಏನು ಇವಾಗ ಹೊಸದಾಗಿ ಏನು ಸ್ಟಾರ್ಟ್ ಆಗಿಲ್ಲ. ಅಂಡ್ ಅದು ಟ್ರೀಟಿ ಆಗೋಗ್ಬಿಟ್ಟಿದೆ. ಅದು ನೀವು ಇಲ್ಲಿ ಬರಂಗಿಲ್ಲ ನಾವು ಅಲ್ಲಿ ಬರಂಗಿಲ್ಲ ಅಂತಂದ್ರೆ ಟ್ರೀಟಿನೇ ಆಗೋಗ್ಬಿಟ್ಟಿದೆ ಅದು. ಅಂದ್ರೆ ನಾವು ಅಲ್ಲಿಗೆ ಹೋಗಂಗಿಲ್ಲ, ಇವರು ಇಲ್ಲಿ ಬರಂಗಿಲ್ಲ ಇಂಡಿಯಾದಲ್ಲಿ ಅಂತ. ಸೊ ಅದು ಇದೇನು ಫಸ್ಟ್ ಟೈಮ್ ಅಲ್ಲ ಆಗಿರೋದು, ಇದು ಹಿಂದೆ ಆಗಿರೋವಂಥದ್ದು. ಅದ್ರೆ ಹಾಗೆ ಕಂಟಿನ್ಯೂ ಆಗ್ತಾ ಬಂದಿದೆ. ಸೊ ಇವರು ಹೊಸದಾಗಿ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ, ಎಲ್ಲರೂ ಏನು ಇಂಡಿಯಾಗೆ ಬರ್ದಾಗ ಆಟ ಆಡ್ತೀರಾ ನೀವು ಅಂತ. ಇವಾಗ ICC ಚೇರ್ಮನ್ ಯಾರು ಹೇಳಿ? ಜೈಶಾಲ್ವಾ ಕೂತ್ಕೊಂಡಿರೋದು, ಅವ್ರಪ್ಪ ಕೂತ್ಕೊಂಡವ್ರಲ್ಲಿ ಬಾಂಗ್ಲಾದೇಶ ಅವರಪ್ಪ ಕುತ್ಕೊಂಡ್ಬಿಟ್ಟು ಅಲ್ಲಿ ಆರ್ಡರ್ ಪಾಸ್ ಮಾಡಿರೋಂಥದ್ದು. ಅದಂಕೊಂಡು ಹೋಗ್ಬಿಟ್ಟು ಆಡ್ಬೇಕು ಎಷ್ಟಿನ ಇಲ್ಲಿ ಅಂತ. ಸೊ ಈ ಆರ್ಡರ್ನ ಕೇಳ್ಕೊಂಡಿರುವಂತ ಬಾಂಗ್ಲಾದೇಶ ಏನಂತ ರೆಸ್ಪಾನ್ಸ್ ಮಾಡುತ್ತೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ಏನ್ ಯೋಚನೆ ಮಾಡ್ತಿರ್ತಾರೆ ಬಾಂಗ್ಲಾದೇಶ. ಸ್ಕ್ವಾಡ್ ಬೇರೆ ಅನೌನ್ಸ್ ಮಾಡ್ಬಿಟ್ಟವ್ರೆ. ಇವ್ರು ನೋಡ್ರೆ ಆಡಲ್ಲ ಅಂತ ಬೇರೆ ಹೇಳ್ತಾರೆ, ಇಂಡಿಯನ್ ಕಾಲಿಕ್ಕಲ್ಲ ಅಂತ ಹೇಳ್ತಾರೆ. ಇವ್ರು ನೋಡಿ ಆಡಲ್ಲ ಅಂತ ಅನ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಆಡ್ತು ಅಂತಂದ್ರೆ ಇಂಡಿಯಾದಲ್ಲಿ ಅವ್ರಿಗೆ ಇನ್ನ ಅಜೀಬಾಗ. ಸುಮ್ನೆ ಅದಂಕೊಂಬಂದ ಆಡಿದ್ರಾಗಿತ್ತು. ಅಲ್ಲೇನು ಇವರು ಮುಸ್ತಾಫಿಜುರ್ ರೆಹಮಾನ್ ತೆಗ್ದಾಕ್ಬಿಟ್ರು ಅನ್ನೋ ಮಾತ್ರಕ್ಕೆ ಇಂಡಿಯಾ ಮೇಲೆ ತೊಡೆ ತಟ್ಟಕ್ಕಾರ ಆಗಿತ್ತಾಗ್ರು. ಯಾರಿಗೂ ಆಗಲ್ಲ ಇಂಡಿಯಾ ಮೇಲೆ ತೊಡೆ ತಟ್ಟಕ್ಕೆ. ಆಸ್ಟ್ರೇಲಿಯಾಗೂ ಆಗಲ್ಲ, ಇಂಗ್ಲೆಂಡ್ಗೂ ಆಗಲ್ಲ. ಈ ಬಾಂಗ್ಲಾದೇಶ ಯಾವ ಮೂಲೆಗರು? ಅದು ಕ್ರಿಕೆಟ್ ಅಲ್ಲಿ ತೊಡೆ ತಟ್ಟಕ್ ಬರ್ತಾ ಇದೆಯಲ್ಲ, ಅದೇ ಕಾಮಿಡಿ ಅಂತಂದ್ರೆ. ಯಾರು ತೊಡೆ ತಟ್ಟಲ್ಲ. ಇನ್ಫ್ಯಾಕ್ಟ್ ಇಂಡಿಯಾ ಮೇಲೆ ಆಸ್ಟ್ರೇಲಿಯಾ ತೊಡೆ ತಟ್ಟಲ್ಲ, ಇಂಗ್ಲೆಂಡ್ ತೊಡೆ ತಟ್ಟಲ್ಲ, ಯಾವ ಟೀಮ್ಗಳು ತೊಡೆ ತಟ್ಟಲ್ಲ ಇಂಡಿಯಾ ಮೇಲೆ. ಇವ್ರು ನೋಡಿ ಕಾಮಿಡಿ ಪೀಸ್ಗಳಾಗೋದಕ್ಕೆ, ಅದೇ ಈ ಪಾಕಿಸ್ತಾನದವ್ರು ಕಾಮಿಡಿ ಪೀಸ್ಗಳಾಗ್ತಾರಲ್ಲ, ಅದೇ ರೀತಿ ಬಾಂಗ್ಲಾದೇಶವ್ರಿಗೆ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಾವು ಕಾಮಿಡಿ ಪೀಸ್ಗಳಾಗ್ತೀವಿ ಅಂತ. ಇವಾಗ ರಿಜೆಕ್ಟ್ ಮಾಡಿದೆ. ಇಲ್ಲ ಅಂದ್ರೆ ಗೊತ್ತಲ್ಲಪ್ಪ, ಮ್ಯಾಚ್ ನಡೆದಿಲ್ಲ ಅಂತಂದ್ರೆ 2 ಪಾಯಿಂಟ್ ಕೊಡ್ತಾರೆ. ಇವಾಗ ವೆಸ್ಟ್ ಇಂಡೀಸ್ ಮೇಲೆ ಫಸ್ಟ್ ಮ್ಯಾಚ್ ಇದೆ ಅವ್ರದ್ದು. ವೆಸ್ಟ್ ಇಂಡೀಸ್ಗೆ 2 ಪಾಯಿಂಟ್ ಕೊಡ್ತಾರೆ, 1 ಪಾಯಿಂಟ್ ಈಚು. ಅವೆಲ್ಲ ಮಾಡುವಂತ ಸೀನ್ ಇಲ್ಲ. ಇನ್ನೇನು ಆಡೋದೇ ಇಲ್ವಲ್ಲ ಇವರು. 2 ಪಾಯಿಂಟ್ ಕೊಡ್ತಾರೆ ಅಷ್ಟೇ. ಇಂಗ್ಲೆಂಡ್ಗೆ 2 ಪಾಯಿಂಟ್, ಇಟಲಿಗೆ 2 ಪಾಯಿಂಟ್. ಇಟಲಿ ಗೆದ್ದಂಗೆ ಬಾಂಗ್ಲಾದೇಶದ ಮೇಲೆ 2 ಪಾಯಿಂಟ್ ತಗೊಂತು ಅಂತಂದ್ರೆ, ಇಟಲಿನೂ ಗೆದ್ದಂಗೆ. ಇನ್ನೊಂದು ಯಾವ್ದೋ ಟೀಮ್ ಹೇಳಿದ್ನಲ್ಲ, ನೇಪಾಳ ಗೆದ್ದಂಗೆ ಬಾಂಗ್ಲಾದೇಶದ ಮೇಲೆ.
ಇವ್ರು ಆಡಿಲ್ಲ ಅಂತಂದ್ರೆ ಎದ್ರಕೊಂಡು ಬರಕ್ ಮೀಟರ್ ಇಲ್ದಂಗೆ ಇವ್ರು ಎದ್ರಕೊಂಡು ಆಡಿಲ್ಲ ಅಂತಂದ್ರೆ ಅವ್ರು ಎಲ್ಲಾರು 2 ಪಾಯಿಂಟ್ ತಗೋತಾರೆ, ಅವ್ರು ಇವ್ರ ಮೇಲೆ ಗೆದ್ದಿರೋ ಲೆಕ್ಕನೇ ಆಗತ್ತದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ನಿಮ್ಗೇನ್ ಅನಿಸ್ತು ICC ಅವರು ರೆಸ್ಪಾಂಡ್ ಮಾಡಿರುವಂತ ರೀತಿ, ಬಾಂಗ್ಲಾದೇಶ್ನ ಹಮ್ಮಿಕೊಂಡೋಗಿ ಆಡ್ರಿ ಇಂಡಿಯಾದಲ್ಲಿ ಅಂತ ಹೇಳಿರೋದು? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ.